ಸತ್ತ ಪ್ರಾಣಿಯ ಚರ್ಮ, ಅದ್ರ ಉಸುಲು ಜಗ್ತೇವಲ್ಲ, ಉಸುಲು ಅವೇ ಕಬ್ಬಣ ಕರಗಿಸಿ ನೀರು ಮಾಡ್ತತಿ. ಕಬ್ಬಣ ಕರಗಿಸಿ ನೀರು ಮಾಡ್ತತಿ. ಸತ್ತ ಪ್ರಾಣಿಯ ಚರ್ಮದ ತಿದಿಯೊಳಗಿನ ಉಸಿರು ಕಠಿಣವನ್ನ ಮೃದು ಮಾಡಿ ಹೆಂಗೆ ಬೇಕು ಹಂಗೆ ಮಾಡ್ತತಿ. ಜೀವಂತ ದೇವರಾಗಿರ್ತಕ್ಕಂಥ ಈ ಜೀವಿಗಳ ಪ್ರಾಣದ ಉಸಿರು ಇದು ಏನು ದಹಿಸಲಿಕ್ಕಿಲ್ಲ. ಮತ್ತು ಇನ್ನೂ ಏನು ಹೇಳ್ಬೇಕು ಅವ್ರು ಮಹಾತ್ಮರು, ನೊಂದು ಉಸಿರುಗಾರದ್ರು ಅಂತ ತಿಳ್ಕೊಂಡಂದ್ರ ಏನಾಗಲಿಕ್ಕಿಲ್ಲ. ನೋಡಿದೆ ನಾವು ಇಲ್ಲೇ ಎಲ್ಲೇ ಕಿತ್ತೂರು ಸಂಸ್ಥಾನಕ್ಕೆ ಮಡಿವಾಳ ಅಜ್ಜ ಮುಸರಗರದ ಬರೇ ಇವನು ಪಟ್ಟಕ್ಕೆ ಮಾಡಬಾರ್ದು ಅನ್ನೊಂದು ಹಟಿಗೆ ಬಿದ್ದಿರ್ತಕ್ಕಂಥ ಬಾಪು ಗಂದಿಗವಾಡ ಗುರುಸಿದ್ದಯ್ಯನ್ನ ಕುಂದರ್ಸಿ, ಏಯ್ ಇದಕ್ಕೆ ಹೋಗಿ ಕಾಶಿಗೆ ಹೋಗಿ ಜಲ ತೊಂಬರ್ರಿ ವಂಚನೆ ಮಾಡಿದ. ತರಗೋಡದಲ್ಲಿ ಪಟ್ಟಕ್ಕೆ ಕುಂದರ್ಸ್ಯದ. ತಾನು ಮಠಾಧೀಶನಾಗಿ ಆಡಿ ಬೆಳೆದ ಅರಮನೆಯೊಳಗೆ ಕಾಲಿಡ್ದಂಗೆ ನೊಂದು ಅರಮನೆ ಬಾಗಿಲು ಹಾಕಿಸಿ, ಬಾಪ್ಯಾ ಇನ್ನು 6 ತಿಂಗಳದೊಳಗೆ ನಿನ್ನ ಸಂಸ್ಥಾನದೊಳಗೆ ನಾಯಿ ನರಿ ಹಂದಿ ತಿರುಗಾಡ್ಲಿ ಹೋಗಂತ ಶಾಪ ಕೊಟ್ಟ. ಬಟ್ಟೆ ಸುಟ್ಟು 3 ಬಗ್ಸಿ ಮಣ್ಣು ತೂರಿ ಎಷ್ಟು ನೊಂದುಕೊಂಡಿರ್ಬೇಕು ಆ ಪುಣ್ಯಾತ್ಮ. ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಬದುಕಿಲ್ಲ, ಬಾಳು ಇಲ್ಲ, ಧನದ ಆಸೆ ಇಲ್ಲ. ಆದ್ರೂ ಕೂಡ ಅದೇನಾಗಿರ್ತತಿ, ಅವನ ನೊಂದಿರ್ತಕ್ಕಂಥದ್ದು ಶಾಪ. ಕಿತ್ತೂರು ಚೆನ್ನಮ್ಮ ಅಂದ್ಲ, ರಾಯಣ್ಣನ ನಂದಗಡದಾಗ ಕಲಿ ಹಾಕಿದ ಕೂಡಲೇ ಬಂದು ಹೇಳಿದರು. ಅವಾಗ ಅಂದ್ಲು, ಮಡಿವಾಳೇಶ ಕೊಡಿಗೂ ನಿನ್ನ ಶಾಪ ಕಿತ್ತೂರಿಗೆ ತಟ್ಟೈತಿ ಅಂತ ಹೇಳಾಕತ್ತಲ್ಲ. ಯಾಕೆ ಹೇಳ್ತೇನೆ, ಒಬ್ಬ ಸಂಸ್ಥಾನದಂಥ ಸಂಸ್ಥಾನ ಒಬ್ಬ ಮಹಾತ್ಮನ ಶಾಪದಿಂದ ನೊಂದುಕೋತಾ ಹೋದ್ದು ಹಾಳಾಗಿ ಹೋಕ್ಕವನ್ನದ. ಇನ್ನು ಸಾಮಾನ್ಯ ಜನರ ಪಾಡೇನಾಕಿರ್ತೈತಿ, ಅದಕ್ಕೆ ಇಲ್ಲೇ ಯಾಕೆ ಯಾವ ಜೀವಿಯೂ ನೊಂದುಕೊಳ್ಳದ ರೀತಿಯೊಳಗೆ ಬದುಕಂತ ಸಮ್ಯದ ಒಂದು ಉದಾಹರಣೆ. ನಿಮ್ಮನ್ನಿಷ್ಟು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಎಲ್ಲ ಇದನ್ನು ಮಾಡಿರ್ತಾರ. ನಾನು ಈ ಮಟ್ಟಕ್ಕೆ ತರಕ್ಕೆ ಇವರೇ ಕಾರಣ ಅಂತ ತಿಳ್ಕೊಂಡು ಕೃತಜ್ಞತಾಪೂರ್ವಕವಾಗಿ ಇದ್ದ ಅವ್ರು ನೆಮ್ಮದಿಯಿಂದ ಇರ್ತಾರೆ. ಅವು ಮರಕ್ಕೋತ ಇದ್ದು ಅಂದ್ರೆ ಅದನ್ನು ಮುಂದೆ ನಿಮ್ಮ ಮಕ್ಕಳು ದೊಡ್ಡವಾದವಂದ್ರೆ ನಿಮ್ಮನ್ನ ಹೊಳದ ಕರ್ಮ ರಿಟರ್ನ್ಸ್, ಹೊಳೆ ಬಿಡದ, ತಡನ ಆಗೋಂಗಿಲ್ಲ. ಅದು ಎಡಗೈಲೇ ಮಾಡಿದ್ದು ಬಲಗೈಲೇ, ಬಲಗೈಲೇ ಮಾಡಿದ್ದು ಎಡಗೈ. ಅದಕ್ಕಿಲ್ಲೇ ಕಾರಣ ಏನು ಅಂತ ತಿಳ್ಕೊಂಡಂದ್ರೆ ಉಪಕಾರ ಸ್ಮರಣೆಯ ರೀತಿಯೊಳಗೆ ಸತ್ಕರ್ಮಾದಿಗಳನ್ನು ಕೈಯುತ್ತಾ ಜಾತಿ ಮಾತ್ರದ ಕರ್ಮವನ್ನು ಹಿಡಿದುಕೊಂಡು ಅಂತ ತಿಳ್ಕೊಂಡಂದ್ರೆ ನಿಮ್ಮ ಕುಲಬಾಂಧವರ ಜೊತೆಗೆ ನೀನು ಬದುಕತಕ್ಕಂತಹ ರೀತಿಯೊಳಗೆ ಕುಲ ಜಾತಿ ಆಶ್ರಮದ ಅಭಿಮಾನವನ್ನು ಹಿಡಿದುಕೊಂಡು ಅವರು ನೆಮ್ಮದಿಯಿಂದ ಬದುಕುವ ರೀತಿಯೊಳಗೆ ಸತ್ಕರ್ಮಾದಿಗಳನ್ನು ಗೈತಕ್ಕಂಥವನು ಕರ್ಮಿ. ಸತ್ಕರ್ಮವನ್ನು ಗೈತಾನೆ. ಕರ್ಮಿ ಅಂದ್ರೆ ಕೆಲಸ ಮಾಡವಂತ ತಿಳ್ಕೊಂಡಲ್ಲ, ವೇದ ವಿದಿತವಾಗಿರ್ತಕ್ಕಂಥ ಪಂಚಯಜ್ಞಗಳನ್ನು ಪ್ರತಿನಿತ್ಯವೂ ಮಾಡುತ್ತಾ ಕರ್ಮದ ಹೊರೆಯನ್ನು ಕಡಿಮೆ ಮಾಡ್ಕೊತ ಹೋಗ್ತಕ್ಕಂಥವನು ಸುಕೃತಿ ಅಂತ ಕರೆದ. ಅವಾಗ ಶತಜನ್ಮದೊಳಗ ಮುಕ್ತ, 100 ಜನ್ಮಕ್ಕೆ ಮುಕ್ತವ ಪುಣ್ಯಾತ್ಮ ಅಂದ್ರ ಯಾರಿಗೆ ಈ ರೀತಿ ಸತ್ಕರ್ಮಾದಿಗಳನ್ನು ಗೈಯುತ್ತಾ. ಗೌಡ್ರ, ನಾವು ದೀಕ್ಷಾ ತಗೊಂಡ್ವಿ, ನಾವು ಪೂಜೆ ಮಾಡಾಕತ್ತಿದ್ವಿ, ನಮ್ಮ ಲಿಂಗಕ್ಕೆ ನೈವೇದ್ಯ ಹಿಡಿದ್ವಿ, ಎಲ್ಲ ಬೇಡಿದ್ವಿ. ಅವ್ವ ಅಪ್ಪಣ ಬ್ಯಾರಿಟ್ಟು ಅವು ಕೂಳು ಕೊಡ್ದಂಗೆ ನೀರು ಕೊಡ್ದಂಗೆ ದೇವ್ರಿಗೆ ನೈವೇದ್ಯ ಮಾಡಿ ದೇವ್ರ ನೀರ ನೋಡ್ಕೊಂಡ್ರೆ ನಾನು ಯಾಕೆ ವಾಸ್ತವವಾದಿ ಯಾಕೆ ಹೇಳಿದ್ದೀನಿ ಅಂದರೆ ಜಗತ್ತಿನೊಳಗೆ ಇಂಥವು ಬಹಳಷ್ಟು ಉದಾಹರಣೆಗಳನ್ನು ಹೇಳಿದ್ದೀನಿ, ನೋಡಿದ್ದೀನಿ.
ಆ ರೀತಿ ನೆಮ್ಮದಿಯಿಂದ ಬದುಕನ್ನು ಸಾಗಿಸ್ತವರನ್ನು ನೋಡಿದ್ದೇನೆ. ಒಂದು ಜೀವಿಯ ಒಂದು ಮರುಕ ಕರ್ಮ ನೊಂದಿತ್ತು ಅಂತ ತಿಳ್ಕೊಂಡಂದ್ರೆ ಇವತ್ತೊಬ್ಬ ದೇಹ ಇತ್ತಂದ್ರೆ ಭಾಳ ಚಲೋ ಅದು ಗೌಡ್ರ. ಶರೀರ ಇತ್ತಂದ್ರೆ ಅದು ಬೇಯದರ ಬೇಯಲಿ, ಹೊಡೆದರ ಹೊಡಿಲಿ, ಅಂದರ ಅನ್ಲಿ, ಅದು ಚಲೋ ಅದು. ಅದನ್ನು ಅನುಭವಿಸ್ತೀರಿ, ನಗ್ತೀರಿ ಅಥವಾ ಅಳ್ತೀರಿ. ದೇಹ ಬಿಟ್ಟ ನಂತರ ಆ ಆತ್ಮ ನಿಮ್ಮ ಸುತ್ತ ಇರ್ತದೆ, ನಿಮ್ಮನ್ನ ಬಿಡೋದನೇ ಇಲ್ಲದ. ಅದಕ್ಕೆ ಸರಿಯಾದ ರೀತಿಯೊಳಗೆ ನೀವು ಆದರ ನೋಡ್ಕೋತ ಹೋದ್ರಿ ಸುಖದಿಂದ ಬದುಕಿಸ್ತೀವಿ. ಅದನ್ನು ಅನಾದರ ಮಾಡಿದರೆ ನಿಮ್ಮನ್ನು ಕೂಳು ತಿನ್ಕೊಡೋದಿಲ್ಲ. ಅದು ಹುಷಾರಿರ್ಬೇಕಾರೆ ಒಂದು ಹನಿ ನೀರು ಕುಡಿಯೋಂಗಿಲ್ಲ, ಒಂದು ತುತ್ತು ಕೂಳು ತಿನ್ಕೊಡೋದಿಲ್ಲ. ಇದ್ದಾಗಿನ್ನ ಬೇಯ್ದ್ರೆ ಪಾಡ ಅಂತೇನು ಹೇಳ್ತೀನಲ್ಲ, ದೇಹ ಬಿಟ್ಟು ಅಂದ್ರೆ ಅವಕ್ಕೆ ಪ್ರಬಲ ಶಕ್ತಿ ಬಂದ್ಬಿಡ್ತೈತಿ. ಎಲ್ಲ ಇರ್ತೈತೆ ಅದು ಆತ್ಮ, ಅತೃಪ್ತ ಆತ್ಮ ಅಂತಾರೆ. ಅವುಗಳ ನೆಮ್ಮದಿಗಾಗಿನೇ ವ್ಯವಸ್ಥೆ. ಈಗ ನಮಗೆ ನೀವು ಬೇಯಲಿ, ನಿಮಗೆ ನಾವು ಬೇಯಲಿ ನಡೀತಿರ್ತದೆ. ಕಾಣದಂಥವು ಅದೃಶ್ಯವಾಗಿರ್ತಕ್ಕಂಥದ್ದು ಋಣ ನಮ್ಮ ಮ್ಯಾಲಿತ್ತು ಅಂದ್ರೆ ಯಾರಿಗೆ ಗೊತ್ತಾಗ್ತದೆ ಅದು ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾರೆ. ಅದಕ್ಕೆ ಕರ್ಮದ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಪುಣ್ಯಾತ್ಮನಾಗಿರುವಂಥವನು ಈ ಜಾತಿ ಕರ್ಮಾದಿಗನುಸಾರವಾಗಿ ಪಂಚಯಜ್ಞಗಳನ್ನು ಪ್ರತಿನಿತ್ಯವೂ ಮಾಡಬೇಕು. ಇಲ್ಲಿ ಇವ್ರನ್ನೇನು ನೋಡ್ದಂಗೆ 12 ದೇವರದ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಕೈ ಮುಗೋದು ಇಲ್ಲಿ ಕೈ ಮುಗೋದು ಅವ ಅಂತಾವು. ಅಲ್ಲೋ, ನಮಗೊಂದು ಅನ್ನ ಕೊಡು, ನಮಗೊಂದಷ್ಟು ನೀರು ಕೊಡು, ಕಡೆಗೆ ಹೋಗೋ ಮುಂದೆ ಒಂದಿಟ್ಟು ಹೆಂಗದಿರಿ ಅಂತ ಮಾತಾಡ್ಸಾರ ಹೋಗೋ ಇಷ್ಟರ ಮಟ್ಟಿಗೆ ನಿಮ್ಮ ದಾರಿ ಕಾಯ್ತಿರ್ತಾವು. ಅವನ್ನೆಲ್ಲವನ್ನ ಬಿಟ್ಟು ಇವ ಸುತ್ತಿನ 12 ದೇವರಿಗೆ ಗಂಟೆ ಬಿಡ್ಕೋತಾನ, ಅಡ್ಡಾಡ್ತಾನ. ಅದು ನೈಜವಾಗಿರ್ತಕ್ಕಂಥ ಆಚಾರ ಅಲ್ಲ. ಕುಲ ಜಾತಿ ಆಶ್ರಮದ ನಿಯಮಾದಿಗಳನ್ನು ಮೀರಲಾರದೆ ಕರ್ಮಿ ಅಂದ್ರೆ ನೀವು ಕರ್ಮಿ ಅಂತಾರ. ಪಂಚಕರ್ಮಗಳ ನಿವಾರಣೆಗಾಗಿ ಪಂಚಯಜ್ಞಗಳನ್ನು ಪ್ರತಿನಿತ್ಯವೂ ಮಾಡ್ತಾ ಇರಬೇಕು. ಈ ಗೃಹಸ್ಥಾಶ್ರಮದವರಿಗೆ ಬ್ರಹ್ಮಚಾರಿಯನ್ನ, ವಾನಪ್ರಸ್ಥನನ್ನ, ಸನ್ಯಾಸಿಯನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಐತಿ. ಧನ್ಯೋ ಗೃಹಸ್ಥಾಶ್ರಮ. ಅವ್ರಿಗೆ ಅನ್ನ, ಅರಿವೆ, ಆಶ್ರಯ, ಆಚ್ಛಾದನ, ಅರಿವು, ಔಷಧ ಎಲ್ಲ ಕೊಟ್ಟು ರಕ್ಷಣೆ ಮಾಡಬೇಕು. ಎಲ್ಲೇ ಗೃಹಸ್ಥಾಶ್ರಮದಲ್ಲಿ ಇದ್ದರೆ. ಉಳಿದ ಆಶ್ರಮಗಳು ಅತಂತ್ರವು, ಅಸಹಾಯಕವು. ಅವಕ್ಕೆ ಏನಿಲ್ಲ, ಆಶ್ರಯ ಇಲ್ಲ. ಭೂಮಿ ನಿನ್ನದು, ಹೊಲ ನಿನ್ನದು, ದುಡಿಮೆ ನಿನ್ನದು, ಎತ್ತು ಕತ್ತೆ ನಿನ್ನದು. ಉಳಿದದ್ದು ಯಾವುವು ಇವ್ರಿಗಿಲ್ಲ. ನಿನ್ನ ಮೇಲೆ ಅವಲಂಬನವಾಗಿ ಈ 3 ಆಶ್ರಮಗಳದಾವ: ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ. ಎಷ್ಟು ಸೂಕ್ಷ್ಮ ವಿಚಾರ ಐತೆ ಅಂತ ತಿಳ್ಕೊಂಡ್ರೆ, ನೆಮ್ಮದಿಯ ಬದುಕಿತ್ತು ಅಂದ್ರೆ ಈ ಆಶ್ರಮದವರನ್ನು ರಕ್ಷಣೆ ಮಾಡಿಕೊಂಡಿದ್ರೆ ಗೃಹಸ್ಥಾಶ್ರಮದೊಳಗೆ ಒಂದಿಷ್ಟು ನೆಮ್ಮದಿಯ ಉಸಿರು ನಿಮಗೆ ಸಿಗ್ತೈತಿ. ನೀವು ಇದಕ್ಕೆ ವ್ಯತ್ಯಾಸ ಮಾಡಿಕೊಂಡು ಉಪೇಕ್ಷೆ ಮಾಡಿ 3 ಆಶ್ರಮದೊಳಗಡೆ ಅನಾದರದಿಂದ ಬದುಕಿದ್ರಿ ಅಂದ್ರೆ, ಶಿವಪ್ಪ, ಕೋಟಿ ಗಂಟಲೆ ಪಗಾರ, ಸುಂದರ ಹೆಂಡತಿ, ಬೇಕಾದಷ್ಟು ಜನ ಆಳು ಕಾಳುಗಳು, ಮಕ್ಕಳು ಎಲ್ಲ ಇದ್ದೂ ಇವನಿಗೇನು ಸಿಗಂಗಿಲ್ಲ, ನೆಮ್ಮದಿ ಸಿಗುವುದಿಲ್ಲ. ಯಾಕಂದ್ರೆ ಅವರನ್ನು ಹೋಗಿ ಕೇಳಿದ್ರೆ ಹೇಳ್ತಾರೆ, ಇದು ನಮಗೆ ನೆಮ್ಮದಿನೇ ಇಲ್ರಿ, ಸಮಾಧಾನನೇ ಇಲ್ರಿ, ತಿನ್ನಾಕೈತಿ ತಿನ್ನಾಕ ಬಾಯಿ ಇಲ್ರಿ ಅಂತಾರೆ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಋಣಶೇಷವನ್ನು ಉಳಿಸ್ಕೊಂಡು ಬಂದದ್ದು.
ಋಣಶೇಷ ಅಂತ ಅದಕ್ಕೆ. ಜನನ ಸೂತಕ 5 ದಿನಕ್ಕೆ ಪರಿಹಾರ, 5 ದಿವಸ ಅಂತ ಮಾಡ್ತಾರೆ ಹುಟ್ಟಿದ್ದು. ಮರಣ ಸೂತಕ 11 ದಿನಕ್ಕೆ ಪರಿಹಾರ ಸತ್ತದ್ದು. ಋಣಸೂತಕ ಜನ್ಮ ಜನ್ಮಾಂತರಕ್ಕೂ ಬಿಡುವುದಿಲ್ಲ. ನನ್ನಷ್ಟಕ್ಕೆ ನಾನು ಬದುಕಿದ್ದೇನೆ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ರೆ ಅದು ಏನ ಸಹಜವಾಗಿರ್ತಕ್ಕಂಥ ನೈತಿಕತೆಯ ಮಾರ್ಗ ಅಲ್ಲ, ಸಹಜ ಮಾರ್ಗ ಅಲ್ಲ, ಅಸಹಜ ಮಾರ್ಗ. ಅದು ಹೆಂಗೆ ಏನಾಗಿರ್ತೈತೆ ಅಂದ್ರೆ, ಇಷ್ಟೆಲ್ಲ ಜನ ಅದೀವಿ, ಗೃಹಸ್ಥರನ್ನ ಹೋಗಿ ಸ್ವಲ್ಪ ಆತ್ಮೀಯತೆಯಿಂದ ಮಾತಾಡಿಸಿ ಕೇಳ, ಸುಖದಿಂದ ಅದೀರೇನ್ರಿ ಅಂತ ತಿಳ್ಕೊಂಡು ಸ್ವಲ್ಪ